ಮಾತಾಡ್ಸಿ ನಿಧಾನಕ್ಕೆ ಮಾತಾಡ್ ಜೋರ್ ಮಾತಾಡ್ತಿಯಲ್ಲ ಇಲ್ಲ ಅದ ಊಟ ಮಾಡಿ ಬರ್ರಿ ಅಂದ್ರೆ ಮೇವ್ ಹಾಕಿ ಬಂದನಿ ಅವನ ಅತ್ತೆವ್ವ ರೊಟ್ಟಿ ಸುಡಾಕತ್ತಾಳ ಊಟ ಮಾಡಿ ಬರ್ರಿ ಅತ್ತೆ ಅವ್ನ್ ಕರ್ಕೊಂಡ್ ಬರ್ತೀಯ ಹೋಗ್ ಕರ್ಕೊಂಡು ಪಿಕ್ಚರ್ ಹೋಗ್ರಿ ಹಾವೇರಿ ನಾ ಹೋಗೋದಿಲ್ಲ ನೀನೋ ರೊಟ್ಟಿ ಕಟ್ಕೊಂಬ ಹೊಲಕ್ಕ ಊಟ 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 ಹಾ ಊಟ ಅಯ್ಯ ಹಂಗಂದಾಗ ನೀ ಜೋರ್ ಕೂಗ್ತಿಯಲ್ಲ ನಾನು ಕಿವಿ ಕೇಳಂಗಿಲ್ಲ ಹೇಳ್ರಿ ನಿಮ್ಮ ಯಜಮಾನ್ರಿ ಮಾಡಂತ ಹೇಳಿ ಒದರ್ಕೊಂಡು ಬಡ್ಕೊಂಡು ಸಾಕಾಗಲ್ಲಪ್ಪ ನೀವು ಕಿವಿ ಕೇಳ್ತಾವ ಏನ್ ಮಾಡಕ್ರಿ ಯಜಮಾನ್ರಿ ರೊಟ್ಟಿ ಹೆಚ್ಚಿಕೊಡ್ರಿ ನಡಿವಾ ರೊಟ್ಟಿ ಹೆಚ್ಚಿಕೊಡ್ತಾನೆ ಮತ್ತವ್ವ ರಾತ್ರಿ ಹುಡುಗಿರು ನಿಮ್ಮ ಅವನ್ ಕರ್ಕೊಂಡ್ ಬಾ ಏನ್ ಮಾಡೋದು ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತು ಹಣಗ ಚಟ್ನಿ ಮಡಿಯೇ ಹಣಗಾಯಿ ಚಟ್ನಿ ಹಸಿಮೆಣಸಿನಕಾಯಿ ಚಟ್ನಿ ದೊಡ್ಡಗಾಯಿ ಪಲ್ಯ ಕರಿಂಡಿ ಕೆಂಪು ಕರಿಂಡಿ ಎಲ್ಲರೂ ಮಾಡಿನಿ ಪಾಪ ಕೆಂಪದೇನ್ ಮಾಡಿ ಕರಿಂಡಿ ಕೆಂಪು ಕರಿಂಡಿ ಅಂತಾರ ಕರಿಯದ ಕರಿಂಡಿ ಅಂತಾರವ ಹಸಿರು ಕರಿಂಡಿ ಏನಂದಿವ ಹಸಿರು ಬಲೆ ಮಾಡಿಲ್ಲ ಓ ನಮಸ್ಕಾರ ಕಾಕ ನೋಡ್ವಾ ಶಿಶಕ್ಕ ನೀನು ಹೋಗೋದಾದ್ರೆ ಅಂತ ಕೇಳಿದೆ ಯಾವಾಗ್ಲಿ ಕಿವಿ ಕೇಳಂಗಿಲ್ಲ ಅಂದ್ರೆ ಅವ್ರಿಗೆ ಜೋರೆ ಮಾತಾಡಿದ್ರೆ ಹೊಟ್ಟೆ ಕೇಳಲ್ಲ ನಿಧಾನ ಕೇಳಬೇಕು ಕಕ್ಕ ಊಟ ಮಾಡಿದ್ರೆ ಇನ್ನು ಮಾಡಿಲ್ಪ ಈಗ ಸುಡಾಕತ್ತಾಳ ನಾನು ಹೇಳ್ತಿ ಅವ್ರಿಗೆ ಜೋರು ಮಾತಾಡಿದಂದ್ರೆ ಅದು ಮತ್ತೊಂದು ಅವ್ರಿಗೆ ಕಿವಿ ಕೇಳಲ್ಲ ಅದ್ರ ಸ್ವಲ್ಪ ನಿಧಾನಾಗಿ ಊಟ ಮಾಡ್ಬೋದು ಅಂತ ಕರಿ ಕರೆಕ್ಟ್ ಆಗಿದೆ ಕೇಳಿಲ್ಲ ಅಂದ್ರ ನೀರಸಿ ಆದ್ರೆ ನೀನು ಜೋರ ಕೇಳಬೇಡ ನೀನ್ ನಿಧಾನ ಕೇಳ ಅವ್ರಿಗೆ ಕರೆಕ್ಟ್ ಆಗಿ ಕೇಳ ನೀ ಹೆಂಗ್ ಕೇಳಿ ಹಂಗ ಕೇಳ್ತೀನಿ ಈಗ ನಾನು ಕೇಳಿದಿಲ್ಲ ಈಗ ನಾನು ಕೇಳ್ತ ನೋಡ ಕಾಕ ಅಡಿಕೆಲೆ ಕೇಳ್ತೀನಿ ನಾ ಇನ್ನೂ ಉಂಡುಲ್ಪ ಅಡಿಕೆಲೆ ಕೇಳ್ತೀನಿ ಕೇಳಿ ಹೆಚ್ಚಂತ ನಾನು ಈಗ ನಾ ಕೇಳ್ತೀನಿ ಕೇಳ ಹಗರ್ಕ ಕೇಳ ಹೆಂಗಾರ ಕೇಳ ಮಾವ ಊಟಕ್ಕೆ ಬಾರೆ ನಡಿವ ಲಭಿಸಿ ರೊಟ್ಟಿ ಯಾವ ನೀನು ಬರುವುದಿಲ್ಲ ಆ ವೀರೇಶ್ ಬಂದು ಕೇಳಿದ್ರೆ ಮಾತಾಡ್ತಿಲ್ಲ ಇಲ್ಲ, ಇಲ್ಲ, ಇಲ್ಲ. ಒಪ್ಪಿ ಹೋಗಿದೆ ನಿನ್ನ ಊಟಕ್ಕೆ ಶಿಶಕ್ಕ ಹಿಂಗಲ್ಲ ಕಿವಿ ಕೇಳದವ್ರನ್ನ ಜೋರ ಮಾತಾಡ್ಸಿದ್ರ ಅವ್ರಿಗೆ ಮತ್ತೊಟ್ಟು ಕೇಳಲ್ಲ ಯಪ್ಪ ಅದನ್ನ ನಿಧಾನಕ್ಕಾಗಿ ಕೈ ಸನ್ನಿ ಬಾಯಿ ಸನ್ನಿ ಮಾಡಿದ್ರೆ ಕರೆಕ್ಟ್ ಆಗಿ ತಿಳಿತಿ ವೀರೇಶ್ ನನಗೆ ಈ ಹಗರ್ ಮಾತಾಡೋದು ನೀವು ಯಪ್ಪ ಇವತ್ತು ಇದು ಇದು ನಾಡಿದಲ್ಲ ನನ್ನ ಕತೆ ನಾ ಮದುವೆ ಈಗ ಕತೆ ಐತೆ ಅದಕ್ಕ ನಾ ಏನ್ ಹೇಳಕತ್ತೀನಪ್ಪ ಈ ಕಿವಿಗೆ ನಾನು ಒಂದಿಟ್ಟು ಮಾಡಿಸಿ ಈಗ ಸ್ಕ್ರೂಡ್ ತೆಗೆದು ಸ್ವಚ್ಛರ ಮಾಡಿಸು ಕಿವಿ ಕೇಳಂಗ್ ಮಾಡಿ ಹಂಗೇನಲ್ಲ ಹಾ. ಅದಕ್ಕೆ ವಿಚಾರ ಮಾಡೋದಂತ ಆದ್ರ ಅವ್ರು ಚಲೋ ಟೈಮ್ ಬಂದಿ ನೋಡಿ ನಮ್ಮ ಅವನ ಸುತ್ತಾಗ ಬುದ್ಧಿಯಾಡ್ ಸಾಕಾಗೈತಿ ಯಾರ್ಯಾವ ಗೊತ್ತಾಗಲಿಲ್ಲ ನನಗೆ ಅಣ್ಣರ ಅಜ್ಜರ ಕೇಳ್ತದ್ರಿ ನಾನು ಈ ಹೊರಗ ನೋಡ್ತದಂತ ಇಷ್ಟು ಕೆಲಸ ಮಾಡ್ತೇವೆ ಇಲ್ಲಿ ಯಾಕೆ ಬಂದಿತ್ತ ಅಂತಂದ್ರ ಯಾರಿಗೆ ಕಿವಿ ಕೇಳಂಗಿಲ್ಲ ಕಿವಿ ಕೇಳ್ದಾರ ಏನ್ ಹೆಂಗಿರ್ತಾರ ಅವ್ರ ಸರ್ಕಾರದಿಂದ ಏನ್ ಸೌಲಭ್ಯಗಳದಾವು ಮತ್ತ ಅದನ್ನ ಹೆಂಗ್ ಪಡ್ಕೋಬೇಕು ಅಷ್ಟೇ ಅಲ್ಲ ಈ ಕಿವಿ ಕೇಳೋದ್ರಲ್ಲಿ ಏನಿದೆ ದೋಷ ಐತಲ್ಲ ಇದನ್ನ ನಾವ್ ಹೆಂಗ ತಾಯಿ ಗರ್ಭದಿದ್ದಾಗ ನಮ್ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಇವತ್ತ ನಿಮ್ ಊರಾಗ ಒಂದು ಮಾಹಿತಿ ಕೊಡಕ್ ಬಂದಿದ್ದೇವೆ ಯವ್ವ ಚಲೋ ಟೈಮ್ ಬಂದೆ ಯವ್ವ ಕಟ್ಕೊಂಡಾಗಿಂದ ಈ ಮಾವನ ಕೂಟ ಹೊಡೆದಾಡಿ ನನಗೆ ಸಾಕಾಗೈತೆ ಅವ್ರ ಹೊಟ್ಟೆಗಿದ್ದಾಗ ತೋರಿಸಿದ್ಲೋ ಮಾಡಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಯವ್ವ ಈಗ ಅದೇನೋ ಅಂದಲ್ಲಿ ಏನೇನೋ ಬಂದಾವ ಅದೈತೆ ಅದನ್ನೆಲ್ಲ ಒಂದಿಟ್ಟು ಚಂದಾಗಿ ಹೇಳ್ಬೇವ ನನಗ ಏನಿಲ್ಲ ಈಗ ನಿಮ್ಮ ಅವ್ರಿಗಂತೂ ವಯಸ್ಸಾಗೈತೆ ಆದ್ರೆ ಇವ್ರ ಮನ್ಯಾಗ ಯಾರ ಹಿಂಗೆ ಕಿವಿ ಕೇಳೋದ್ರ ಇದ್ರನ್ನ ಫಸ್ಟ್ ಇದ್ರ ಆಮೇಲೆ ಈ ಕಿವಿ ಈ ಕಿವಿ ಏನ್ತ ಅಂತಂದ್ರ ಕೆಲವೊಬ್ಬರಿಗೆ ತಾಯಿ ಗರ್ಭಿಣಿ ಇದ್ದಾಗ ಕೆಲವೊಂದು ಚಿಕಿತ್ಸೆಗಳು ಆಗಿರಂಗಿಲ್ಲ ಆಮೇಲೆ ಇನ್ನು ಕೆಲವರಿಗೆ ಅವ್ರ ಮಂತಾದಾಗ ಅಂತ ಸ್ವಲ್ಪ ಈ ಕಾಯಿಲೆ ಬಂದಿರ್ತದೆ ಅಷ್ಟೇ ಅಂತ ಎಂತ ಅಂತಂದ್ರ ವಯಸ್ಸಾದವರಿಗೆ ಬರ್ತೈತಿ ಸಣ್ಣ ಮಕ್ಕಳಿಗೆ ಬರ್ತೈತಿ ಈಗ ನಿಮ್ಮ ಅವರಿಗೆ ಬಂದ ಸಮಸ್ಯೆ ಇಷ್ಟ ಎಂತ ಅಂತಂದ್ರ ಅವರು ಮೊದಲಿಂದಾನೆ ಹಿಂಗದ ಇದನ್ನ ನಾವು ಆಪರೇಷನ್ ಮಾಡಕ್ಕಾಗ್ಲಿ ಅಥವಾ ಬೇರೆ ಇನ್ನೊಂದು ಮಾಡಕ್ಕಾಗ್ಲಿ ಆಗಲ್ಲ ಆಗ ಅವ್ರಿಗೆ ಕೆಲವೊಂದು ಮಷಿನ್ ಗಳನ್ನ ಕೊಡೋದ್ರ ಮುಖಾಂತರ ಅವ್ರ ಕಿವಿ ಸಂಪೂರ್ಣವಾಗಿ ಕೇಳಂತ ಒಂದು ವ್ಯವಸ್ಥೆ ಐತೆ ಓ ಎಲ್ಲಿ ಅಲ್ಲಿ ಬೇವ ಅಂದ್ರ ತಾಯಿ ಗರ್ಭದಾಗಿದ್ದಾಗ ಮಕ್ಕಳಿಗೆ ಇದನ್ನೆಲ್ಲ ಪೋಷಣೆ ಮಾಡ್ಬೇಕಂತೀರ ನೀವು ಹೌದು. ಯವ್ವ, ನೀ ಹೇಳದ್ ಕರಿ ನೋಡು ಆ ನನ್ನ ಮಗ ಸಾಲಿಗೆ ಹೋಗ್ತಾನಲ್ಲ
ಅಲ್ಲೇ ಟೀಚರ್ ಹೇಳೋದು ಏನು ಕೇಳೋದೇ ಇಲ್ವೇ ಯವ್ವ ಅಂತಾನ. ಹೋಗಲ್ಲ ನಿಮ್ಮ ಜನ ನೀನಂತ ಬೈದೇನ ಅವನಿಗೆ. ಹೌದ್ ನೋಡು, ಅವನಿಗೂ ಕಿವಿ ದೋಷ ಆಯ್ತು ನೋಡ್ಬೇವ. ಹೌದು, ಕೆಲವೊಂದು ಏನಂತ ಅಂತಂದ್ರೆ ಇವ ಅನುವಂಶಿಕವಾಗಿ ಮನೆಯಿಂದ ಮತ್ತೊಬ್ರು ಬಂದಿರ್ತಾವ. ಆದ್ರೆ ಇದು ಪ್ರಮಾಣ ಕಡಿಮೆ ಐತಿ. ಈಗ ಯಾರಿಗೇ ಇರ್ಲಿ ಕಿವಿ ಕೇಳಂಗಿಲ್ಲ ಅಂತ ಖಚಿತಾದ್ಮೇಲೆ ಅದನ್ನ ನಾನಾಗ್ಲಿ ನೀನಾಗ್ಲಿ ಸರ್ಟಿಫಿಕೇಟ್ ಮಾಡಕ್ ಬರಂಗಿಲ್ಲ. ಕಿವಿನ ಅಲ್ಲೇ ಆಡಿಯೋಗ್ರಾಮ್ ಅಂತ ಇರ್ತೈತಿ. ಅದಕ್ಕೆ ಸಂಬಂಧಪಟ್ಟಂತ ಕಿವಿ ಡಾಕ್ಟರ್ಸ್ ಗಳು ಇರ್ತಾರೆ. ನಮ್ ಸಿದ್ದಾಪುರ ಹೋಗ್ಬಿಟ್ರೆ ವಿವೇಕ್ ಡಾಕ್ಟರ್ ಅಂತ ಸಿಗ್ತಾರೆ. ಹಿಂಗ ತಾಲೂಕೊಳಗ ಡಾಕ್ಟರ್ ಇರ್ತಾರೆ. ಎಷ್ಟು ಪ್ರಮಾಣದಲ್ಲಿ ಕಿವಿ ಕೇಳಂಗಿಲ್ಲ, ಇವ್ರಿಗೆ ಮಷಿನ್ ಕೊಟ್ರೆ ಸರಿ ಆಗತ್ತಿಲ್ಲ ಅಂತ ಚೆಕಪ್ ಮಾಡಿ ಅದನ್ನ ಒಂದು ಅಂದಾಜಿನ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದು 65ರಿಂದ 70% ಕೇಳ್ತೈತಿ. ಇನ್ನು ಒಬ್ಬರಿಗೆ ಅಂತ ಅಂತಂದ್ರೆ 70ರಿಂದ 85 ಪೂರ್ತಿ ಅವ್ರಿಗೆ ಕಿವಿ ಕೇಳಂಗಿಲ್ಲ. ಮಕ್ಕಳಿಗೆ ಆದ್ರೆ ಕಿವಿ ಕೇಳಿದ್ರೆ ಮಾತಾಡಕ್ಕೂ ಕಷ್ಟ ಆಗ್ತೈತಿ. ಇವ್ರಿಗೆ ವಯಸ್ಸಾದ್ರೆ ಕಿವಿ ಕೇಳ್ತಿರಂಗಿಲ್ಲ. ಇವ್ರಿಗೆ ಕಿವಿ ಶ್ರವಣ ಸಾಧಕಂತದ್ದು ಒಂದು ಮಷಿನ್ ಐತಿ. ಮಷಿನ್ ಇದೇನ್ ಅಂತಂದ್ರೆ ನಮ್ಮ ದವಾಖಾನೆ ಒಳಗ RBSK ಅಂತ ಡಾಕ್ಟರ್ಸ್ ಇರ್ತಾರೆ. ಹಂಗ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಸಿಗ್ತೈತಿ. ಆಮೇಲೆ ಒಂದು ಅಂಗನವಾಡಿ ಟೀಚರ್ ಇದ್ರೆ ಗೊತ್ತು ಮಾಡ್ತಾರ. ಜೊತೆಗೆ ನಮ್ಮ ಆಶಾಕರಿಗೆ ಇದ್ರ ವಿಷಯ ಗೊತ್ತಿರ್ತೈತಿ. ಆಮೇಲೆ ಏನಂತ ಅಂತಂದ್ರೆ ನಾವ್ ಯಾವ ದವಾಖಾನೆ ಹೋಗ್ತೀವಿ, ಕಿವಿ ಕೆಲವೊಂದಿಷ್ಟು ಮಕ್ಕಳಿಗೆ ಏನಂತ ಅಂತಂದ್ರೆ ಕಿವಿ ಒಡೆದು ಸೋರಿ ಕಿವಿನ ಹಾಳಾಗಿರ್ತವೆ. ಹಾಗಾಗಿ ಏನಂತ ಅಂತಂದ್ರೆ ಈಗ ನಿಮ್ಮ ಮಾವಾರಿಗೆ ಫಸ್ಟ್ ಹಿರಿಯ ನಾಗರಿಕರ ಇಲಾಖೆ ಇರ್ತೈತಿ. ನಮ್ಮ ಒಂದು ಗೌರ್ಮೆಂಟ್ ಒಳಗೆ ಏನಪ್ಪಾ ಅಂತಂದ್ರೆ ಅಲ್ಲಿಗೆ ಕಿವಿ ಮಷಿನ್ ಅನ್ನ ಕೊಡುವಂತ ಒಂದು ವ್ಯವಸ್ಥೆ ಐತಿ. ಆದ್ರೆ ಹಂಗ ಕೊಡಂಗಿಲ್ಲ, ಕಿವಿ ಕೇಳಂಗಿಲ್ಲ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ತರಬೇಕು, ವೈದ್ಯರಿಂದ ತಗೊಂಡ್ಬಂದು ಶ್ರವಣ ಸಾಧನ ಪಡ್ಕೋಬಹುದು. ಈಗ ನಮ್ಮ ಮಾವುಗ ವಯಸ್ಸಾಗೈತಿ, ಅದೇನೋ ಹಾಕ್ತಾರ ನಿಮ್ ಮಿಷನ್. ಮಗು ಕೇಳಿಸ್ವಲ್ಲ, ಅವ್ನ್ ಕರ್ಕೊಂಡು ಹೋದ್ರೆ ಅದೆಲ್ಲ ಕಿವಿದು ಶ್ರವಣ ದೋಷ ಅದೇನೇನೋ ಅಂದ್ರಲ್ಲ ಅದನ್ನೆಲ್ಲ ಮಾಡ್ತಾರಲ್ಲ. ನಿನ್ನ ಮಗುಗೂ ಆ ವ್ಯವಸ್ಥೆ ಮಾಡ್ತಾರವ. ನಿನ್ನ ಮಗ ಅಷ್ಟೇ ಅಲ್ಲ, ಊರಾಗಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಅಂತಂದ್ರೆ ಯಾರಿಗೆ ಕಿವಿ ಕೇಳಕ್ಲ ಅನ್ನೋದು ಫಸ್ಟ್ ಅಂಗನವಾಡಿ ದಾಖಲಾಗಿರ್ತೈತಿ. ಅಂಗನವಾಡಿ ಒಳಗ RBSK